ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಮತ್ತೊಂದು ಕೇಡುಗಾಲ ಶುರುವಾಗೋ ರೀತಿ ಕಾಣಿಸ್ತಾ ಇದೆ. ಬಲೂಚ್ಗಳಾಯ್ತು, ಖೈಬರ್ ಪಖ್ತೂನ್ಖ್ವಾದಲ್ಲಿ TTP ಅವರಾಯ್ತು, ಪಾಕಿಸ್ತಾನ ತಾಲಿಬಾನ್ ಅವರು. ಈಗ ಸಿಂಧ್ ಪ್ರಾಂತ್ಯದಲ್ಲೂ ಕೂಡ ಪ್ರತಿಭಟನೆ ಎದ್ದಿದೆ. ಮಾನವ ಹಕ್ಕುಗಳ ಹೆಸರಲ್ಲಿ ಜನ ಬೀದಿಗೆ ಧುಮುಕಿದ್ದು ಪ್ರತ್ಯೇಕ ಸಿಂಧು ದೇಶದ ಘೋಷಣೆಯನ್ನ ಮೊಳಗಿಸಿದ್ದಾರೆ. ಸೇಮ್ ಬಾಂಗ್ಲಾ ಮಾದರಿಯಲ್ಲೇ ಪಾಕಿಸ್ತಾನ ನಮಗ್ ಬೇಡ, ನಿಮ್ಮ ಉರ್ದು ನಮ್ಮ ಮೇಲೆ ಹೇರಬೇಡಿ ಅಂತ ಆಗ್ರಹ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಈ ಸಿಂಧ್ ಪ್ರಾಂತ್ಯವನ್ನ ಗೇಟ್ ಆಫ್ ಇಸ್ಲಾಂ ಅಂತ ಕರಿತಾ ಇದ್ರು. ಇಡೀ ಭಾರತಕ್ಕೆ ಇಸ್ಲಾಂ ಎಂಟರ್ ಆಗೋಕೆ ಇದು ಲಾಂಚ್ ಪ್ಯಾಡ್ ಆಗಿತ್ತು ಅಂತ ಇತಿಹಾಸಕಾರರು ಹೇಳ್ತಾರೆ. ಆದ್ರೆ ಅದೇ ಸಿಂಧ್ನಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ವಿರುದ್ಧ ಈಗ ಬಂಡಾಯ ಶುರುವಾಗಿದೆ. ಸೊ ಈ ವರದಿಯಲ್ಲಿ ಅದರ ಸಂಪೂರ್ಣ ವಿಚಾರವನ್ನು ಅರ್ಥ ಮಾಡ್ಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡೋಣ. ಏನಿದು ಸಿಂಧು ದೇಶದ ಕೂಗು? ಯಾವುದಿದು? ಇವರು ಸ್ವಾತಂತ್ರ್ಯ ಬೇಕು ಅಂತ ಹೇಳ್ತಿರೋದು ಯಾಕೆ? ಈ ರಾಜ್ಯ ಇಲ್ಲ ಅಂದರೆ ಪಾಕಿಸ್ತಾನಕ್ಕೆ ಆಗೋ ಲಾಸ್ ಏನು? ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಹಿಂದೂಗಳಿರುವಂತಹ ರಾಜ್ಯ ಇದು. ಸೊ ಸಾಕಷ್ಟು ವೈವಿಧ್ಯತೆ, ಸಾಕಷ್ಟು ಕ್ರೂರ ದಮನಕಾರಿ ನೀತಿ, ಹೋರಾಟ ಎಲ್ಲದೂ ಇಲ್ಲಿ ಬರುತ್ತೆ. ಹಾಗಿದ್ರೆ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ಸಿಂಧು ದೇಶ್ ಸ್ಟೋರಿ ಏನು ಅಂತ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಿಂಧ್ ಬೀದಿಯಲ್ಲಿ ಮತ್ತೆ ಕೆಂಪು ಬಿಳಿ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದು ಸಿಂಧ್ ಬಾವುಟ. ಒಂದು ಕಾಲದಲ್ಲಿ ಸಿಂಧ್ನ ಬೀದಿಗಳಲ್ಲಿ ರಾರಾಜಿಸ್ತಾ ಇತ್ತು. ಅಲ್ಲಿನ ಸೇನೆ, ಆಡಳಿತ ಎಲ್ರಿಗೂ ಇದು ದೊಡ್ಡ ತಲೆನೋವಾಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ಇದರ ತೀವ್ರತೆ ಸ್ವಲ್ಪ ಕಮ್ಮಿಯಾಗಿತ್ತು, ಪ್ರತ್ಯೇಕತೆದು. ಆದ್ರೆ ಈಗ ಭಾರತದ ವಿರುದ್ಧ ಯಾವಾಗ ಪಾಕ್ ಯುದ್ಧ ಮಾಡಿ ಸೋಲ್ತೋ, ಸಿಂಧ್ ಜನ ಮತ್ತೆ ಇದನ್ನ ಈ ಬಾವುಟವನ್ನ ಹೊರತೆಗೆದಿದ್ದಾರೆ. ಸಿಂಧ್ನಿಂದ ತೊಲಗಿ, ಸಿಂಧ್ ನಮಗೆ ಬಿಡಿ ಅಂತ ಆಗ್ರಹ ಮಾಡಿದ್ದಾರೆ. ಹೆದ್ದಾರಿಗಳನ್ನು ತಡೆದು ಟ್ರಕ್ಗಳನ್ನು ಹಿಂದೆ ಕಟ್ಟಿದ್ದಾರೆ. JSF ಮೂವ್ಮೆಂಟ್ ಅನ್ನೋ ಪಕ್ಷ ಇದರ ನೇತೃತ್ವವನ್ನು ವಹಿಸಿದೆ. ಹಲವು ಕಡೆ ರ್ಯಾಲಿಗಳಾಗಿವೆ. ಅನಿವಾಸಿ ಸಿಂಧ್ ಜನರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. JSFM ಚೀಫ್ ಶಾಫಿ ಬರ್ಫತ್ ಮಾತನಾಡಿ, ಪಂಜಾಬಿ ಸೇನೆಯ ದಬ್ಬಾಳಿಕೆ ನಿಲ್ಲಬೇಕು. ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಇಡೀ ದೇಶವನ್ನ, ಸೇನೆಯನ್ನ ಪಂಜಾಬಿಗಳೇ ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಉಳಿದ ಭಾಗದ ಖೈಬರ್ನವರಿಗೆ, ಬಲೂಚಿಸ್ತಾನವರಿಗೆ, ಸಿಂಧ್ನವರಿಗೆ ಬಹಳ ಬೇಸರ ಇದೆ. ಸೊ ಇಲ್ಲಿ ಪಾಕ್ ಸೇನೆಯನ್ನ ಪಂಜಾಬಿ ಸೇನೆ, ಪಾಕ್ ಸರ್ಕಾರವನ್ನ ಪಂಜಾಬಿ ಗೌರ್ಮೆಂಟ್ ಅಂತಲೇ ಟೀಕಿಸ್ತಾರೆ ಇವರು. ಈ ಪಾಕಿ ಪಂಜಾಬಿ ಸೇನೆಯ ದಬ್ಬಾಳಿಕೆ ನಿಲ್ಲಬೇಕು. ಪಾಕಿಸ್ತಾನ ಒಂದು ಮತಾಂಧ ದೇಶ, ಅವ್ರಿಗೂ ನಮಗೂ ಸಂಬಂಧ ಇಲ್ಲ. ಸಿಂಧು ದೇಶ ಯಾವಾಗಲೂ ಸ್ವತಂತ್ರವಾಗಿರುತ್ತೆ, ಉಗ್ರವಾದಿಗಳಿಂದ ದೂರ ಇರಿ ಅಂತ ಕರೆ ಕೊಟ್ಟಿದ್ದಾರೆ. ಹಾಗೆ ನೋಡಿದ್ರೆ ಈ JSFM ಪಕ್ಷವನ್ನ ಪಾಕಿಸ್ತಾನ ಈ ಹಿಂದೆ ಬ್ಯಾನ್ ಮಾಡಿತ್ತು, ಬಹಳ ಮುಂಚೆನೆ. ಯಾಕಂದ್ರೆ ಇವರು ಪಾಕಿಸ್ತಾನದ ಅಸ್ತಿತ್ವವನ್ನು ಒಪ್ಪಲ್ಲ. ಇವರ ರ್ಯಾಲಿಗಳಲ್ಲಿ ಇವತ್ತಿಗೂ ಭಾರತದ ಬಾವುಟ ಬರುತ್ತೆ, ಇಸ್ರೇಲ್ ಧ್ವಜಗಳು ಕಾಣಿಸ್ತವೆ. ನಾವು ಇಸ್ರೇಲ್ನ ರೀತಿ ನಮ್ಮ ತಾಯಿನೆಲ್ಲ ಉಳಿಸ್ಕೊಳ್ಬೇಕು, ಈ ಪಾಕ್ ಆಕ್ರಮಣದ ವಿರುದ್ಧ ಹೋರಾಡಬೇಕು ಅಂತ ಈ ಪಾರ್ಟಿಯವರು ಕೂಗ್ತಾ ಇರ್ತಾರೆ. ಹೀಗಾಗಿ ಬ್ಯಾನ್ ಅಂತ ಇದನ್ನು ಬ್ಯಾನ್ ಮಾಡಲಾಗಿತ್ತು. ಆದರೆ ಈ ಪಾರ್ಟಿಗೆ ಒಂದಷ್ಟು ಮಟ್ಟಿಗೆ ಜನರ ಬೆಂಬಲ ಕೂಡ ಇತ್ತು. ಗುಪ್ತಗಾಮಿನಿಯಾಗಿ ಒಳಗೊಳಗೆ ಈ ಬೆಂಬಲ ಹರಿತಾ ಇತ್ತು. ಈಗ ಪ್ರತಿಭಟನೆ ರೂಪದಲ್ಲಿ ಈ ಬೆಂಬಲ ಅಥವಾ ಈ ಪ್ರತ್ಯೇಕತೆಯ ಮೈಂಡ್ಸೆಟ್ ಸ್ಫೋಟಗೊಂಡಿದೆ ಅಲ್ಲಿ. ಇವರಿಗೆ ಯಾಕೆ ಹೊಸ ದೇಶ? ಸಿಂಧಿಗಳ ಈ ಹೋರಾಟದ ಕಾರಣ ಗೊತ್ತಾಗಬೇಕು ಅಂದರೆ ಇವರ ಇತಿಹಾಸ, ಅವರ ಮೇಲಾದ ದಬ್ಬಾಳಿಕೆಯನ್ನು ತಿಳ್ಕೋಬೇಕು. ಸ್ನೇಹಿತರೆ, ರಾಷ್ಟ್ರಗೀತೆ ನಾವು ಹಾಡುವಾಗ ಪಂಜಾಬ, ಸಿಂಧು, ಗುಜರಾತ, ಮರಾಠ ಅಂತ ಪ್ರತಿದಿನ ಹಾಡ್ತೀವಿ. ಆದರೆ ನಮ್ಮ ರಾಷ್ಟ್ರಗೀತೆಯನ್ನು ವರ್ಣನೆ ಮಾಡುವಾಗ ದೇಶದ ಎಲ್ಲ ಭಾಗವನ್ನು ವರ್ಣನೆ ಮಾಡಲಾಗತ್ತಲ್ಲ, ಉತ್ತರದಿಂದ ದಕ್ಷಿಣ ತನಕ. ಇದರಲ್ಲಿ ಸಿಂಧ್, ಪಂಜಾಬ್ ಪೂರ್ತಿ ನಮ್ಮ ಹತ್ರ ಇಲ್ಲ. ಪಂಜಾಬ್ ಅರ್ಧ ಆಗಿದೆ, ಸಿಂಧ್ ಅಂತೂ ಪೂರ್ತಿ ನಮ್ಮಿಂದ ಹೋಗಿದೆ. ಇದಕ್ಕೆ ಕಾರಣ ಅಲ್ಲಿನ ಡೆಮೋಗ್ರಫಿ. ಸ್ನೇಹಿತರೆ, ಒಂದು ಕಾಲದಲ್ಲಿ ಭಾರತೀಯ ಸಂಸ್ಕೃತಿಯ ತವರಾಗಿತ್ತು ಸಿಂಧ್. ಅಖಂಡ ಭಾರತದ ಪ್ರಮುಖ ವ್ಯಾಪಾರಿ ಕೇಂದ್ರ ಆಗಿತ್ತು. ಮಹಾಭಾರತ ಕಾಲದಲ್ಲೂ ಕೂಡ ಇದನ್ನ ಸಿಂಧು ದೇಶ ಅಂತಲೇ ಕರಿತಾ ಇದ್ರು. ಸಿಂಧು ನಾಗರಿಕತೆ ಕಾಲದಲ್ಲಿ ತುಂಬಾ ಪೀಕ್ನಲ್ಲಿತ್ತು ಇಲ್ಲಿನ ಪ್ರದೇಶ, ಇಲ್ಲಿನ ಸಂಸ್ಕೃತಿ. ಗ್ರೀಕರೊಂದಿಗೆ, ಇರಾನ್ನವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ರು, ವ್ಯಾಪಾರಿ ಸಂಬಂಧವನ್ನ. ಆದರೆ 8ನೇ ಶತಮಾನದ ಹೊತ್ತಿಗೆ ಇಲ್ಲಿಗೆ ಇಸ್ಲಾಂನ ಪ್ರವೇಶ ಆಯಿತು. ಇಲ್ಲಿ ತುಂಬಾ ಜನಕ್ಕೆ ದಿಲ್ಲಿ ಸುಲ್ತಾನರು ಭಾರತದಲ್ಲಿ ಮೊದಲು ಇಸ್ಲಾಮನ್ನ ಪರಿಚಯಿಸಿದ್ರು ಅನ್ನೋ ನಂಬಿಕೆ ಇದೆ. ಆದರೆ ಭಾರತದಲ್ಲಿ ಮೊದಲು ಇಸ್ಲಾಂ ಪರಿಚಯ ಆಗಿದ್ದು 711ರಲ್ಲೇ. ಉಮಾಯ್ದ್ ಖಲೀಫನ ಸೇನಾನಿ ಮಹಮ್ಮದ್ ಬಿನ್ ಕಾಸಿಂ ಸಿಂಧ್ ಪ್ರಾಂತ್ಯಕ್ಕೆ ಮುತ್ತಿಗೆ ಹಾಕಿ ಅಲ್ಲಿನ ರಾಜ ದಾಹಿರ್ನನ್ನ ಸೋಲಿಸಿ ಅಲ್ಲಿಂದ ಅದು ಮುಸ್ಲಿಂ ಆಡಳಿತಕ್ಕೆ ಒಳಪಡೋ ರೀತಿ ಆತ ನೋಡ್ಕೊಳ್ತಾನೆ. ಆ ಮೂಲಕ ಇಡೀ ಭಾರತ ಖಂಡದಲ್ಲಿ ಯಶಸ್ವಿಯಾಗಿ ಮುಸ್ಲಿಂ ಆಕ್ರಮಣಕಾರರ ಆಡಳಿತಕ್ಕೆ ಒಳಗಾದ ಮೊದಲ ಪ್ರಾಂತ್ಯ ಅಥವಾ ದೇಶ ಅಥವಾ ರಾಜ್ಯ ಅಂತ ಈ ಸಿಂಧ್ ಕರೆಸ್ಕೊಳ್ಳುತ್ತೆ. ಆಗ ಅಲ್ಲಿಂದ ಮುಂದೆ ಕಾಲಾನಂತರ ಮುಂದಿನ ಕೆಲ ಸಮಯದಲ್ಲಿ
ಅಲ್ಲಿನ ಪಾಪ್ಯುಲೇಷನ್ ಅಲ್ಲಿ ಪೂರ್ಣ ಪ್ರಮಾಣದ ಬದಲಾವಣೆಯಾಗುತ್ತೆ. 100% ಇದ್ದ ಹಿಂದೂ ಧರ್ಮೀಯರು ಅಲ್ಲಿ ಬದಲಾಗಿ ಅದು ಪೂರ್ತಿ ಮುಸ್ಲಿಂ ಬಹುಸಂಖ್ಯಾತ ಪ್ರದೇಶ ಆಗಿ ಬದಲಾಗುತ್ತೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸಿಂಗಪುರ್ ಮಲೇಷ್ಯಾಗೆ 7 ಸ್ಯಾಂಡ್ಸ್ ಟೂರಿಸಂ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ $1,05,000 ಮಾತ್ರ. ಸಿಂಗಪುರ್ ಮಲೇಷ್ಯಾ 5 ನೈಟ್ 6 ಡೇ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್, ವೀಸಾ, 4 ಸ್ಟಾರ್ ಹೋಟೆಲ್ ಸ್ಟೇ, ಇಂಡಿಯನ್ ಫುಡ್, AC ಟ್ರಾನ್ಸ್ಪೋರ್ಟೇಷನ್ ಮತ್ತು ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಇರುತ್ತೆ. ಎಲ್ಲೆಲ್ಲಿ ಹೋಗೋದಿರುತ್ತೆ ಅಂತ ನೋಡಿದ್ರೆ ಯೂನಿವರ್ಸಲ್ ಸ್ಟುಡಿಯೋಸ್, ನೈಟ್ ಸಫಾರಿ, ಗಾರ್ಡನ್ಸ್ ಬೈ ದ ಬೇ, ಕ್ಲೌಡ್ ಫಾರೆಸ್ಟ್, ಸೆಂಟೋಸಾ ಐಲ್ಯಾಂಡ್ ಕೇಬಲ್ ಕಾರ್, ಸಿಂಗಪುರ್ ಸಿಟಿ ಟೂರ್, ಕೌಲಾ ಸಿಟಿ ಟೂರ್, ಜೆಂಟಿಂಗ್ ಹೈಲ್ಯಾಂಡ್ ವಿತ್ ಬಾಟು ಕೇವ್ಸ್, ಪೆಟ್ರಾನ್ಸ್ ಟ್ವಿನ್ ಟವರ್ ಎಲ್ಲ ಹೋಗೋದಿರುತ್ತೆ. ಹೊರಡೋ ದಿನ 19 ಜೂನ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಈಗಲೇ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಅದಾದ ನಂತರ ಕಳೆದ 300-400 ವರ್ಷಗಳ ಇತಿಹಾಸ ನಾವು ತೆಗೆದ್ರೆ ಮೊಘಲರು, ರಜಪೂತರು ಆಳಿದ್ದ ಈ ರಾಜ್ಯ, ಈ ಪ್ರದೇಶ, ಆಮೇಲೆ ಬ್ರಿಟಿಷರ ಪಾಲು ಕೂಡ ಆಯಿತು. ಬ್ರಿಟಿಷರು ನೇರವಾಗಿ ಇದನ್ನು ತಮ್ಮ ಕಂಟ್ರೋಲಿಗೆ ತಗೊಂಡ್ರು. ಆರಂಭದಲ್ಲಿ ಬಾಂಬೆ ಪ್ರೆಸಿಡೆನ್ಸಿಯ ಅಧೀನದಲ್ಲಿದ್ದ ಸಿಂಧನ್ನ 1936ರಲ್ಲಿ ಪ್ರತ್ಯೇಕ ಪ್ರಾಂತ್ಯವನ್ನಾಗಿ ಮಾಡಿದ್ರು. ಕರಾಚಿ ಈ ಭಾಗದ ರಾಜಧಾನಿ ಆಯಿತು. ಅದಾದ್ಮೇಲೆ 1947ರಲ್ಲಿ ದೇಶ ವಿಭಜನೆ ಆಗೋ ಟೈಮ್ನಲ್ಲಿ ಇದು ಪಾಕಿಸ್ತಾನಕ್ಕೆ ಸೇರ್ಪಡೆಯಾಯಿತು. ಮುಸ್ಲಿಮರೇ ಬಹುಸಂಖ್ಯಾತರಾಗಿದ್ದ ಅಂದರೆ 70% ಇದ್ದ ಕಾರಣ ಇದು ಪಾಕಿಸ್ತಾನಕ್ಕೆ ಹೋಯಿತು. ಸೇರಿಸಿಕೊಳ್ಳುವಾಗ ಪಾಕಿಗಳು ಇದನ್ನು ಸಂತೋಷದಿಂದ ಮರ್ಜು ಮಾಡಿಕೊಂಡ್ರು. ಆದರೆ ಗಡಿ ಎಳ್ಕೊಂಡ ನಂತರ ಅಲ್ಲಿ ಬೇರೆಯದ್ದೇ ಸ್ಟೋರಿ ಶುರುವಾಯಿತು. ಪಂಜಾಬಿಗಳ ಅಬ್ಬರ, ಬೆಂಗಾಲಿ, ಸಿಂಧಿ ಅತಂತ್ರ, ಹೇಗೆ ಧರ್ಮದ ಹೆಸರಲ್ಲಿ ಇದೂ ಬೇಕು ಅಂತ ಸೇರಿಸ್ಕೊಂಡ ಪಾಕಿಸ್ತಾನ ಆರಂಭದಲ್ಲಿ ಸಿಂಧನ ತನ್ನ ಆತ್ಮ ಅಂತ ಕರಿತಾ ಇತ್ತು. ಆದರೆ 10 ವರ್ಷದ ನಂತರ ಅಲ್ಲಿ ಎಲ್ಲ ಉಲ್ಟಾಯಿತು. ಪಂಜಾಬಿಗಳ ಪ್ರಾಬಲ್ಯದಿಂದ ಎಲ್ಲ ಕಡೆ ಉರ್ದು ಹೇರಿಕೆ ಶುರುವಾಯಿತು. ಉರ್ದು ಪಾಕಿಸ್ತಾನದ ರಾಷ್ಟ್ರೀಯ ಭಾಷೆ, ಎಲ್ಲರೂ ಅದನ್ನು ಮಾತಾಡಬೇಕು, ಆಡಳಿತವೂ ಅದರಲ್ಲೇ ಇರಬೇಕು ಅಂತ ಪಾಕ್ ಸರ್ಕಾರ ಹೇಳ್ತು. ಆದರೆ ಸಿಂಧಿ ಮತ್ತು ಬಾಂಗ್ಲಾ ಜನ ಇದನ್ನು ಒಪ್ಪಲಿಲ್ಲ. ಅದರಲ್ಲೂ ಬೆಂಗಾಲಿಗಳು ವಿಪರೀತ ಹೋರಾಟ ಮಾಡಿದ್ರು. ಇತ್ತ ಸಿಂಧ್ ಜನರು ಕೂಡ ಅದೇ ದಾರಿ ಹಿಡಿದ್ರು. ಸ್ನೇಹಿತರಲ್ಲಿ ಒಂದು ವಿಚಾರವನ್ನ ಹೇಳಬೇಕು. ಈ ಸಿಂಧಿಗಳು ಮೊದಲಿಂದಲೂ ಧರ್ಮಕ್ಕಿಂತ ಭಾಷೆ ಮತ್ತು ಸಂಸ್ಕೃತಿಗೆ ಹೆಚ್ಚು ಬೆಲೆ ಕೊಟ್ಟಿದ್ರು. ಹೇಗೆ ಈಜಿಪ್ಟ್ನ ಜನ ತಾವು ಗ್ರೇಟ್ ಈಜಿಪ್ಷಿಯನ್ಸ್ ಅಂತ ಕರ್ಕೋತಾರೋ, ಈ ಸಿಂಧಿಗಳು ಕೂಡ ಹಾಗೆ ನಾವು ಸಿಂಧಿಗಳು ಅನ್ನೋದ್ರಲ್ಲಿ ಜಾಸ್ತಿ ಹೆಮ್ಮೆಯನ್ನ ಪಡ್ತಾರೆ. ನಾವು ಸಿಂಧೂ ನಾಗರಿಕತೆಯ ಮೂಲವಾಸಿಗಳು, ನಾವೇ ಈ ಅಖಂಡ ಭಾರತಕ್ಕೆ ನಾಗರಿಕತೆಗೆ ಮೂಲ ಅಂತ ಅವರು ಹೇಳ್ಕೊಳ್ತಾರೆ, ಹೆಮ್ಮೆ ಪಡ್ತಾರೆ. ಇವರಿಗೆ ಇವರದ್ದೇ ಆದ ಸಿಂಧಿ ಭಾಷೆ ಇದೆ, ಪ್ರತ್ಯೇಕ ಆಚರಣೆ ಇದೆ, ಸಾಂಸ್ಕೃತಿಕವಾಗಿ ಸಂಪೂರ್ಣ ಭಿನ್ನ ಇದ್ದಾರೆ. ಹೀಗಾಗಿ ಇವರು ತಮ್ಮ ಮೂಲ ಸಂಸ್ಕೃತಿಯನ್ನ ಬಿಟ್ಟು ಬೇರೆ ಸಂಸ್ಕೃತಿಯನ್ನು ಆಚರಿಸೋಕೆ ಇಷ್ಟಪಡಲ್ಲ. ಯಾಕಂದ್ರೆ ಮುಹಾಜಿರ್ಗಳ ವಿರುದ್ಧ ಅಲ್ಲಿ ದೊಡ್ಡ ದಂಗೆ ಶುರುವಾಗುತ್ತೆ. ಮುಹಾಜಿರ್ ಅಂದ್ರೆ ಭಾರತದಿಂದ ಪಾಕಿಸ್ತಾನಕ್ಕೆ ಹೋದ ಮುಸ್ಲಿಮರು. ಅವ್ರನ್ನ ಪಾಕಿಸ್ತಾನ ಸಿಂಧಿಗಳ ಮಧ್ಯೆ ತಂದು ಹಾಕತ್ತೆ. ಮೊದಲೇ ಇವರಿಗೆ ತಮ್ಮ ಸಂಸ್ಕೃತಿ ಅಳಿಯೋ ಆತಂಕ ಇತ್ತು. ಈಗ ಸಿಂಧಿ ಏತರರನ್ನ ಕೂಡ ತಂದಿಲ್ಲ ಹಾಕಿದ್ರೆ ನಮ್ಮ ಮೂಲ ಸಂಸ್ಕೃತಿ ಹಾಳಾಗುತ್ತೆ ಅಂತ ಇವರಿಗೆ ಭಯ ಶುರುವಾಯಿತು. ಜೊತೆಗೆ ಆಗ ಅಲ್ಲಿದ್ದ ಹಿಂದೂಗಳು, ಸಿಂಧ್ನಲ್ಲಿದ್ದ ಹಿಂದೂಗಳು ಭಾರತಕ್ಕೆ ಹೋಗೋದನ್ನ ಕೂಡ ಸಿಂಧಿಗಳು ವಿರೋಧಿಸಿದ್ರು ಅಂತ ಹೇಳ್ತಾರೆ. ಸಿಂಧದಲ್ಲಿದ್ದ ಹಿಂದೂಗಳು ಹೋದ್ರೆ ಮುಹಾಜಿರ್ಗಳು ಬಂದು ಇಲ್ಲಿ ಸೇರ್ಕೊಳ್ತಾರೆ, ಅವರ ಸಂಖ್ಯೆ ಹೆಚ್ಚಾಗುತ್ತೆ, ಹಿಂದೂ ಜನರೇ ಇದ್ರೆ ಪರವಾಗಿಲ್ಲ ಅಂತ ಸಿಂಧಿಗಳು ಆಗ ಭಾವಿಸಿದ್ರು ಅನ್ನೋದು ನಿಮಗೆ ಉಲ್ಲೇಖ ಸಿಗತ್ತೆ. ಜೊತೆಗೆ ಪಾಕಿಸ್ತಾನಕ್ಕೆ ಸೇರಿದ ಪಂಜಾಬ್ ಮತ್ತು ಖೈಬರ್ಗಳಲ್ಲಿ ರಾಶಿ ದೊಡ್ಡ ಪ್ರಮಾಣದಲ್ಲಿ ಹಿಂದೂಗಳ ಮಾರಣ ಹೋಮವನ್ನು ನಡೆಸಿದ್ರೆ ಸಿಂಧ್ ಪ್ರಾಂತ್ಯದಲ್ಲಿ ಅಲ್ಲಿ ಕಂಪೇರ್ ಮಾಡಿದ್ರೆ ಕಮ್ಮಿ ಹಿಂಸೆ ಇತ್ತು ಅಂತ ಉಲ್ಲೇಖ ಸಿಗುತ್ತೆ. ಪಂಜಾಬಲ್ಲಿ 1941ರಲ್ಲಿ ಜನಗಣತಿ ಪ್ರಕಾರ 13.68% ಹಿಂದೂಗಳಿದ್ರು. ಆದರೆ 51 ಬರುವಷ್ಟರಲ್ಲಿ 51 ಬರುವಷ್ಟರಲ್ಲಿ 1% ಇರಲಿಲ್ಲ. 0.15%ಗೆ ಕುಸಿಯೋ ರೀತಿ ಮಾಡಿತ್ತು ಪಾಕಿಸ್ತಾನದ ಆಡಳಿತ. ಅಂದ್ರೆ ಎಲ್ಲರನ್ನ ಓಡಿಸ್ಬಿಟ್ಟಿದ್ರು ಅಥವಾ ಮುಗಿಸ್ಬಿಟ್ಟಿದ್ರು. ಆದ್ರೆ ಸಿಂಧ್ನಲ್ಲಿ 1941ರಲ್ಲಿ 26% ಹಿಂದೂಗಳಿದ್ರು. ಅಲ್ಲೂ ಕಮ್ಮಿ ಆಗಿದೆ, ಅವಾಗಿದ್ದಷ್ಟೇ ಇಲ್ಲ, 26% ಎಲ್ಲ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಪಾರ್ಟಿಷನ್ ಟೈಮ್ನಲ್ಲಿ ಅವರೆಲ್ಲ ಭಾರತಕ್ಕೆ ಬಂದ್ರು. ಒಂದಷ್ಟು ಮಟ್ಟಿಗೆ ಹಿಂಸೆ ಇಲ್ಲೂ ಕೂಡ ಆಯಿತು, ಏನೂ ಆಗಲೇ ಇಲ್ಲ ಅಂತ ಅಲ್ಲ. ಆದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಪಾಪ್ಯುಲೇಷನ್ ಅಲ್ಲಿ ಉಳ್ಕೊಂಡಿದೆ ಇವತ್ತಿಗೂ ಕೂಡ. 7% ಪಾಕಿಸ್ತಾನದಲ್ಲಿ ಹೈಯೆಸ್ಟ್ ಹಿಂದೂ ಪಾಪ್ಯುಲೇಷನ್ ಇರೋ ರಾಜ್ಯ ಅಂದರೆ ಈ ಸಿಂಧ್ ಆಗಿದೆ. 7% ಹಿಂದೂಗಳಿದ್ದಾರೆ ಸಿಂಧ್ನಲ್ಲಿ. ಅದರಲ್ಲೂ ಕೂಡ ತಮಿಳು ಮೂಲದ ಹಿಂದೂಗಳು, ವಾಲ್ಮೀಕಿ ಹಿಂದೂಗಳು, ಗುರುನಾನಕರನ್ನ ಪೂಜಿಸೋ ಹಿಂದೂಗಳು, ಪಶ್ತೂನಿ ಹಿಂದೂಗಳು, ಹೀಗೆ ನಾನಾ ರೀತಿಯ ಆಚರಣೆ ಮಾಡೋ ಹಿಂದೂಗಳ ವರ್ಗ ಇದೆ. ಸೊ ಇವರೆಲ್ಲ ತಮ್ಮನ್ನ ಗ್ರೇಟ್ ಸಿಂಧಿ ಅಂತ ಕರ್ಕೊಳ್ತಾ ಇದ್ದಾರೆ. ಸೊ ಇದು ಸಿಂಧ್ನ ಒಂದು ಪಿಕ್ಚರ್ ನಿಮಗೆ. ಆದ್ರೆ ಯಾವಾಗ ಪಂಜಾಬಿಗಳು ಉರ್ದು ಹೇರೋಕ್ ಶುರು ಮಾಡಿದ್ರು, ಅಧಿಕಾರವನ್ನ ಅವರು ಮಾತ್ರ ಅನುಭವಿಸೋಕ್ ಶುರು ಮಾಡಿದ್ರು, ಸಿಂಧಿಗಳ ತಾಳ್ಮೆ ಕಟ್ಟೆ ಒಡಿತಾ ಇದೆ. ಇದು ಬಹಳ ಮುಂಚಿನಿಂದಲೇ ಶುರುವಾಗಿದೆ. ಇಬ್ರಾಹಿಂ ಜೋಯೋ ಮತ್ತು GM ಸೈಯದ್ ಅನ್ನೋ ಹೋರಾಟಗಾರರು ಪ್ರತ್ಯೇಕ ರಾಷ್ಟ್ರಕ್ಕೆ ಕರೆ ಕೊಟ್ಟರು. ಈ ಹೊತ್ತಲ್ಲಿ ಪಾಕ್ ರಾಜಧಾನಿಯನ್ನ ಕೂಡ ಚೇಂಜ್ ಮಾಡ್ತು. ಅಷ್ಟು ದಿನ ಕರಾಚಿ ಪಾಕಿಸ್ತಾನದ ರಾಜಧಾನಿ ಅಂತ ಕರೆಸ್ಕೊಳ್ತಾ ಇತ್ತು. ಆದರೆ 1967ರಲ್ಲಿ ಅದನ್ನ ಕೂಡ ಕಿತ್ಕೊಂಡು ಇಸ್ಲಾಮಾಬಾದ್ಗೆ ಶಿಫ್ಟ್ ಮಾಡಿದ್ರು.
ಇದೆಲ್ಲ ಗಾಯದ ಮೇಲೆ ಬರೆ ಎಳೆದಂಗಾಯಿತು. 1972ರಲ್ಲಿ ಅಂದರೆ ಬಾಂಗ್ಲಾ ವಿಮೋಚನಾ ನಂತರ ಈ ಹೋರಾಟ ತೀವ್ರ ರೂಪವನ್ನು ಪಡೆಯಿತು. ಸೈಯದ್ ಅವರು ಜಿ ಸಿಂಧ್ ಅನ್ನೋ ಹೊಸ ಸಂಘಟನೆ ಕಟ್ಟಿ ಸಿಂಧಿಗಳನ್ನ ಒಗ್ಗೂಡಿಸಿದ್ರು. ಆದರೆ ಅಷ್ಟೇ ವೇಗವಾಗಿ ಜುಲ್ಫಿಕರ್ ಅಲಿ ಭುಟ್ಟೋ ಇದಕ್ಕೆ ತಣ್ಣೀರು ಹಾಕಿದ್ರು. ಈ ಜುಲ್ಫಿಕರ್ ಬೇಸಿಕಲಿ ಸಿಂಧ್ ರಾಜ್ಯದವರಾಗಿದ್ದು ತಮ್ಮನ್ನ ಕೂಡ ಸಿಂಧಿ ಅಂತ ಕರ್ಕೋತಾ ಇದ್ರು. ಹೀಗಾಗಿ ನೋಡಿ, ನಾನು PM ಆಗಿಲ್ವಾ, ನಿಮ್ಮ ಕೂಗು ನಿಲ್ಲಿಸಿ, ನಾನು ನ್ಯಾಯ ಕೊಡಿಸ್ತೀನಿ ಅಂತ ಅವ್ರನ್ನ ಮೂರ್ಖರನ್ನಾಗಿ ಮಾಡಿದ್ರು. ಕೆಲ ಕಾಲ ಹೀಗೆ ಮುಂದುವರಿತು. ಆದರೆ ಪಂಜಾಬ್ ಸೇರ್ಕೊಂಡ ಜುಲ್ಫಿಕರ್ ಸಿಂಧಿಗಳಿಗೆ ಯಾವ ಅನುಕೂಲವನ್ನು ಮಾಡಿಕೊಡ್ಲಿಲ್ಲ. ಈ ಮಧ್ಯೆ ಜುಲ್ಫಿಕರ್ ಅನ್ನ ಜನರಲ್ ಜಿಯಾ ಉಲ್ ಹಕ್ ನೇಣಿಗೆ ಹಾಕದ. ಆಗ ಮತ್ತೆ ಸಿಂಧಿಗಳು ಬೀದಿಗಿಳಿದ್ರು. ಉರ್ದು ಮಾತಾಡ್ತಿದ್ದ ಮುಹಾಜಿರ್ಗಳ ವಿರುದ್ಧ ಅಲ್ಲಿ ದಂಗೆ ಶುರುವಾಯಿತು. ಆದರೆ ಅಷ್ಟೊತ್ತಿಗೆ ಎರಡನೇ ಅತಿದೊಡ್ಡ ಜನಾಂಗವಾಗಿದ್ದ ಮುಹಾಜಿರ್ ಮುಸ್ಲಿಮರು ಸಿಂಧಿ ಮುಸ್ಲಿಮರ ವಿರುದ್ಧ ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥಿತವಾಗಿ ಹತ್ತಿಕ್ಕೋ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ನೋಡ್ತಾ ನೋಡ್ತಾ 21ನೇ ಶತಮಾನ ಕೂಡ ಬಂದೇ ಬಿಡ್ತು. ಶಾಂತಿ ಪ್ರತಿಭಟನೆ ಫಲ ಕೊಡಲ್ಲ ಅಂತ ಈ ಸಲ ಸಶಸ್ತ್ರ ಹೋರಾಟವನ್ನೇ ಶುರು ಮಾಡಿದ್ರು ಸಿಂಧಿಗಳು. ಪರಿಣಾಮ ಸಿಂಧ್ ದೇಶ್ ಲಿಬರೇಷನ್ ಆರ್ಮಿ, ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಇದೆಯಲ್ಲ, ಅದೇ ಥರ ಸಿಂಧು ದೇಶನಲ್ಲೂ ಕೂಡ ಬಂಡಾಯಗಾರರ ಒಂದು ಸಂಘಟನೆ ಹುಟ್ಕೊಂಡಿತ್ತು. 2002ರಿಂದ 2006ರವರೆಗೆ 120 ಕಡೆ ದಾಳಿ ಮಾಡಿದ್ರು ಇವರು. 2007ರಲ್ಲಿ ಇದಕ್ಕೆ ವಿರಾಮ ಬೀಳ್ತು. ಆದರೆ ಯಾವಾಗ ಬೆನಜೀರ್ ಭುಟ್ಟೋರನ್ನ ಉಗ್ರರು ಹತ್ಯೆ ಮಾಡಿದ್ರು, ಆಕೆ ಕೂಡ ಸಿಂಧಿ ಜನರ ದಾಳಿ ಮತ್ತಷ್ಟು ಹೆಚ್ಚಾಯಿತು. ಈಗಲೂ ಅಲ್ಲಿ ದಾಳಿಗಳು ನಡೀತಾನೆ ಇವೆ. ಲಿಸ್ಟ್ ನೋಡ್ತಾ ಇರ್ಬೋದು ಎಷ್ಟು ಮಾಡಿದ್ದಾರೆ ಅಂತ. ಸ್ನೇಹಿತರೆ, ಇಲ್ಲಿ ದಿಢೀರಂತ ಇವರು ಈ ಪ್ರತಿಭಟನೆ ನಡೆಸೋಕೆ ಯಾವುದೋ ಒಂದು ಕಾರಣ ಇಲ್ಲ. ಇವರಿಗೆ ಆಡಳಿತಾತ್ಮಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಇವತ್ತಿಗೂ ಅನ್ಯಾಯ ಆಗ್ತಾ ಇದೆ. ಪಂಜಾಬ್ ಪ್ರಾಂತ್ಯದಲ್ಲಿ ಒಂದು ಕಾಲುವೆ ತೋಡೋಕೆ ಅಲ್ಲಿನ ಸರ್ಕಾರ ಮುಂದಾಗಿತ್ತು ಇತ್ತೀಚೆಗೆ. ಇದು ಪಂಜಾಬಿ ರೈತರಿಗೆ ಮಾಡ್ತಿರೋ ಉಪಕಾರ ಅಂತ ಆ ಸರ್ಕಾರ ಹೇಳ್ತು. ಆದರೆ ಇದು ಸಿಂಧಿಗಳಿಗೆ ಹಿಡಿಸ್ಲಿಲ್ಲ. ಪಂಜಾಬ್ ಕಡೆಗೆ ನೀರು ತಿರುಗಿಸಿದ್ರೆ ನಮಗೆಲ್ಲಿರುತ್ತೆ ನೀರು ಅನ್ನೋದು ಸಿಂಧಿಗಳ ಪ್ರಶ್ನೆಯಾಯಿತು. ದೊಡ್ಡ ಹಿಂಸಾಚಾರ, ಪೊಲೀಸ್ ವಾಹನಗಳಿಗೆಲ್ಲ ಬೆಂಕಿ ಬಿತ್ತು. ಎರಡನೇದು ಕರಾಚಿ. ಇವತ್ತು ಪಾಕಿಸ್ತಾನದ GDPಗೆ 25% ಕೊಡುಗೆ ಕೊಡ್ತಾ ಇದೆ. ಪಾಕಿಸ್ತಾನ GDPಗೆ 25% ಕೊಡುಗೆ ಬರೀ ಕರಾಚಿಯಿಂದ. ಜನಸಂಖ್ಯೆಯಲ್ಲಿ ಸಿಂಧ್ 2ನೇ ಸ್ಥಾನದಲ್ಲಿದೆ. 5.5 ಕೋಟಿ ಜನ ವಾಸ ಮಾಡ್ತಾರೆ. ಆದರೆ ಆರ್ಥಿಕವಾಗಿ ನಮಗೇನೂ ಉಪಯೋಗ ಆಗ್ತಾ ಇಲ್ಲ. ಇಲ್ಲಿದೆಲ್ಲ GDPನ ತಗೊಂಡು ಹೋಗಿ ಪಂಜಾಬಿಗಳು ಅವರು ಯೂಸ್ ಮಾಡ್ಕೊಳ್ತಾರೆ ಅನ್ನೋದು ಅವರ ಸಿಟ್ಟು. ಜೊತೆಗೆ ಚೀನಾ ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಡಿಯಲ್ಲಿ ಈ ಭಾಗದಲ್ಲಿ $5 ಬಿಲಿಯನ್ ಹೂಡಿಕೆ ಮಾಡಿದೆ. ಆದರೆ ನಮಗೇನು ಯೂಸ್ ಆಗ್ತಿಲ್ಲ, ನಮಗೆ ಜಾಬ್ ಕೂಡ ಕೊಡ್ತಾ ಇಲ್ಲ ಇದರಲ್ಲಿ. ಅದನ್ನು ಕೂಡ ಜಾಬ್ಸನ್ನು ಕೂಡ ಪಂಜಾಬಿಗಳೇ ನುಂಗ್ತಾ ಇದ್ದಾರೆ ಅನ್ನೋದು ಸಿಂಧಿಗಳ ಆರೋಪ. ಅಷ್ಟೇ ಅಲ್ಲ, ಹಳ್ಳಿಗಳ ಕಡೆ ಸಿಂಧಿಗಳು ಹೆಚ್ಚಿದ್ದಾರೆ. ಕರಾಚಿ, ಹೈದರಾಬಾದ್, ಪಾಕ್ನ ಸಿಂಧಲ್ಲೊಂದು ಹೈದರಾಬಾದ್ ಇದೆ, ಅಲ್ಲೆಲ್ಲ ಈ ಪಂಜಾಬಿಗಳು, ಮುಹಾಜಿರ್ಗಳು ಹೆಚ್ಚಿದ್ದಾರೆ. ಅನುದಾನ ಬಂದರೂ ಉರ್ದು ಮಾತಾಡೋರಿಗೇನೆ ಹೋಗುತ್ತೆ. ಹಳ್ಳಿಗಳ ಕಡೆ ಸರ್ಕಾರ ತಿರುಗಿ ಕೂಡ ನೋಡಲ್ಲ ಅನ್ನೋದು ಇವ್ರ ಭಾವನೆ. ಅಲ್ಲದೆ ಬಿಲಾವಲ್ ಭುಟ್ಟೋ ನಾನು ಸಿಂಧಿ ಹೋರಾಟಗಾರ ಅಂತ ಹೇಳ್ಕೊಳ್ತಾನೆ. ಆದರೆ ಪಾಕ್ ಸೇನೆ ಅವನನ್ನು ದಾಳವಾಗಿ ಬಳಸ್ತಾ ಇದೆ. ಆತನಿಂದ ನಮಗೆ ಏನೂ ಲಾಭ ಇಲ್ಲ. ಆತನ ಮುಖ ತೋರಿಸಿ ನಮ್ಮನ್ನು ಸಮಾಧಾನ ಮಾಡ್ತಿದ್ದಾರೆ ಅಷ್ಟೇ ಅನ್ನೋದು ಸಿಂಧ್ ಹೋರಾಟಗಾರರ ಮಾತು. ಪ್ರತ್ಯೇಕ ಆದರೆ ಪಾಕ್ ಲಾಕ್. ಸ್ನೇಹಿತರೆ, ಸದ್ಯ ಸಿಂಧ್ನಲ್ಲಿ ಪ್ರತ್ಯೇಕತೆಯ ಕೂಗು ದಿನ ಕಳೆದಂತೆ ಹೆಚ್ಚಾಗ್ತಿದೆ. ಹೇಳಿ ಕೇಳಿ ಪಾಕ್ 70 ವರ್ಷದಲ್ಲಿ ಕಂಡು ಕೇಳರಿಯದ ಸಂಕಷ್ಟದಲ್ಲಿದೆ. ಇದು ಹೀಗೆ ಮುಂದುವರೆದ್ರೆ ಸಿಂಧಿಗಳು ಸಿಡಿದು ಹೊರಬಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಹಾಗೇನಾದರೂ ಆದರೆ ಪಾಕಿಸ್ತಾನ ಇನ್ನೂ ಬಡವಾಗುತ್ತೆ. ಯಾಕಂದರೆ ಆಲ್ರೆಡಿ ಬಲೂಚಿಸ್ತಾನದಲ್ಲಿ BLA ಬಲೂಚಿಗಳು ಸ್ವಾತಂತ್ರ್ಯ ಹೋರಾಟ ಮಾಡ್ತಿದ್ದಾರೆ. ಖೈಬರ್ ಪಖ್ತೂನ್ಖ್ವಾದಲ್ಲಿ ಪಶ್ತೂನಿಸ್ತಾನ್ ಮಾಡಬೇಕು ಅಂತ ಪಶ್ತೂನಿಗಳು, ಪಾಕಿಸ್ತಾನ್ ತಾಲಿಬಾನ್ನವರು ಅಲ್ಲಿ ಹೋರಾಟ ಶುರು ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಸಿಂಧ್ ಕೂಡ ಹೋದರೆ ಪಾಕ್ ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗುತ್ತೆ, ಪುಟಾಣಿ ಪಂಜಾಬ್ಗೆ ಸೀಮಿತ ಆಗುತ್ತೆ. ಸದ್ಯಕ್ಕಿದು ದೂರದ ಸಾಧ್ಯತೆ ಅಂತ ಅನಿಸ್ಬೋದು. ಆದರೆ ಇಂತಹ ದೊಡ್ಡ ದೊಡ್ಡ ಕ್ರಾಂತಿಗಳಾಗೋದು, ಇಂಥ ದೊಡ್ಡ ದೊಡ್ಡ ಬದಲಾವಣೆಗಳಾಗೋದು ದೂರದ ಸಾಧ್ಯತೆಯಿಂದಲೇ, ಬಹುದೂರದ ಎವಲ್ಯೂಷನ್ನಿಂದಲೇ, ಹಂತ ಹಂತವಾಗಿ 100 ವರ್ಷದಲ್ಲಿ ಆಗೋ ಚೇಂಜಸ್ಸಿಂದಲೇ ಅದನ್ನು ಮರೆಯೋ ಹಾಗಿಲ್ಲ. ಸದ್ಯಕ್ಕಂತೂ ಸಿಂಧು ದೇಶನ ಬಿಸಿ ನಿಧಾನಕ್ಕೆ ಮತ್ತೆ ತೀವ್ರತೆ ಪಡ್ಕೊಳ್ತಾ ಇದೆ. ಇತ್ತೀಚೆಗೆ ಬಲೂಚಿಸ್ತಾನದ ಪಡೆಗಳು, BLAನವರು ಕೂಡ ಈ ಸಿಂಧ್ ಲಿಬರೇಷನ್ ಆರ್ಮಿಯೊಂದಿಗೆ ನಾವಿದೀವಿ ಅಂತ ಹೇಳಿರೋದು, ಸೇರ್ಕೊಂಡಿರೋದು ಪಾಕ್ ಒಳಗೊಂದು ಭಯ ಹುಟ್ಟಿಸ್ತಾ ಇದೆ. ಫೀಲ್ಡ್ ಮಾರ್ಷಲ್ ಮುನೀರಾ ತನ್ನಂತಾನು ಈ ಶಾಬಾಜ್ ಶರೀಫಿಗೆ ಹೇಳಿ ಈ ಜಾಗಕ್ಕೆ ಪ್ರಮೋಟ್ ಮಾಡ್ಕೊಂಡಿರೋ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಈ ಜೀವಿ ಅಂತ ನೋಡಬೇಕು.